ಇದ್ದ ನನ್ನ ಮನೆಗೆ ಬರಲು ಚಿತ್ರ ಹಿಚ್ಚಿಕೊಂಡು ಕೊಂದ ತಾಯಿಗೊಂಡು ಯಾರು ಅಂತ ತಿಳ್ಕೋಬೇಕು. ನಿನ್ನ ತಮ್ಮ ನರಸಿಂಹ ಅವರು ನಿನ್ನ ಗಂಡನು ಬಂದಿದ್ದರು. ಮೆಚ್ಚಿಗೆ ನಿನ್ನ ಮಾತನ್ನ ಒತ್ತಿಗೆ ನೀನು ಹೇಳೋ ಕಟ್ಟು ಕಥೆಯಲ್ಲ. ನನ್ನ ತಮ್ಮ ನರಸಿಂಹನೇನೋ ನನ್ನ ಕೊರಳ ಗಾಳಿಯನ್ನು ಹರಿಸಿದ ನಿಜ. ಆದ್ರೆ ನೀನು ಅವರ ದುರಾಸೆಗೆ ಬಲ್ಲಿ ಬಿದ್ದು ಅವರ ಎದೆಗೆ ಕೊಂಡು ಹೋದ್ಯೋ. ಬೇರೆ ಯಾರಲ್ಲ, ಅದು ನೀನೇ. ನಿನ್ನ ತಮ್ಮನನ್ನು ಕೊಂದಿದ್ದು ನಾನೇ. ನಿನ್ನ ಪ್ರೀತಿಗಾಗಿ ನಿನ್ನ ಪ್ರೀತಿಯ ಮಾಡಿ ನಿನ್ನ ಮದುವೆ ಆಗೋದು ಬಹಳ ಆಸೆ ಇತ್ತು. ಆದ್ರೆ ನಿನ್ನ ಗಂಡ ನನ್ನ ಜೈಲು ಕಳಿಸಿ ನಿನ್ನ ಮದುವೆ ಖುಷಿಯಾಗಿದ್ದ. ಅದಕ್ಕೆ ಅವರಿಬ್ಬರು ನಾನೇ ಕೊಂದಿದ್ದು. ಮೊದಲಿನಿಂದಲೂ ನಿನ್ನ ಮೇಲೆ ನನಗೆ ಅನುಮಾನವಿತ್ತು. ಆದರೆ ನನ್ನ ಹತ್ರ ಯಾವುದೇ ಸಾಕ್ಷಿಗಳಿರಲಿಲ್ಲ. ಅದಕ್ಕೆ ಸತ್ಯ ಸಂಗತಿ ನಿನ್ನ ಬಾಯಿಂದ ಊರವರೆಗೆ ತರಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ನಿನ್ನ ಮೋಹದ ಮಾತಿಗೆ ಬರಲಾದವರಂತೆ ನಟಿಸಿದೆ. ನೀನಾಗಿ ನನಗೆ ಬರುವಂತೆ ಮಾಡಿ ಇನ್ನು ನನ್ನ ಮುಂದಿನ ಗುರಿ ಒಂದೇ. ನಿನ್ನ ಎದೆ ಸೇರಿ ರಕ್ತ ಕೊಡ್ದ ಮೇಲೆ ಬಿಚ್ಚಿದ ನನ್ನ ಮುಡಿಯದ ಕಟ್ಟಿಗೆ ನನ್ನ ಮುತ್ತಿನಿಂದ ನಾನು ತೆಗಿತೀನಿ. ವಿಷಯದಿಂದ ತಮ್ಮಲ್ಲಿ ಸುಮ್ಮನೆ ಬಿಡ್ತೀರಾ? ನಿನ್ನ ಗಂಡನ ಹತ್ರನೇ ಕಳಿಸ್ತೀನಿ. ಬಾರೆ ಮಗನೇ, ನಾನೇ ನಿನ್ನ ಪಾಲಿನ ಧರ್ಮ ಪರಮೇಶ್ವರ್ ದೇಶ್ಮುಖ್. ನಾನಿಗಂತೆ ಹೇಳಿದ್ದೆ, ನಮ್ಮೂರಿನ ಹೆಣ್ಮಕ್ಕಳ ಕೆಳಗಿದ್ರೆ ಅವರೇ ದೇಶಕ್ಕೆ ರಕ್ತ ಕುಡಿತೀನಿ ಅಂತ. ಅಂಥದ್ದು ನನ್ನ ಹೆಣ್ಣಿಗೆ ಹೇಳ್ಬಿಡ್ತೇವೆ. ಇವತ್ತು ನಿನ್ನ ತೊಂದು ನಾವು ಕತ್ತರಿಸಿಬಿಡ್ತೇವೆ. ಈ ಜೀವನದಲ್ಲಿ ನಾನೇನು ಮಾಡೋದಾಗಲಿಲ್ಲ. ಈಗ ಸತ್ತು ಜವಾಬ್ದಾರಿ ಏನು ಮಾಡ್ತೀಯ? ಯಾಕಂದ್ರೆ ನಾನು ಶಿವನ ಭಕ್ತ. ನನ್ನೇನು ಮಾಡೋದಕ್ಕಾಗೋದಿಲ್ಲ. ಅದು ನಿನ್ನ ಹುಚ್ಚು ಭ್ರಮೆ. ಭಕ್ತಕರ ಶಿವ ಭಕ್ತನೇ, ರಾಮನಿಂದ ಯುದ್ಧದಲ್ಲಿ ಪ್ರಾಣ ಬಿಡುವಾಗ ಆ ಶಿವನು ಬಂದು ಕಾಪಾಡಲಿಲ್ಲ. ನನ್ನೂ ಕೊಡ್ತೀಯ? ನಿನ್ನ ಕಣ್ಣಿನಲ್ಲಿ ನೀನು ಹಿಡಿದು ಬಿಡ್ತೀರಿ. ಅದೇನ್ ಮಾಡ್ಬೇಕು? ಸಂಚು ಮಾಡಿ ಮಂಚು ಹಾಕಿ ನನ್ನ ಚಿತ್ರೆಹಿಂಸೆ ಕೊಟ್ಟು ಕೊಂದ ನಿನ್ನನ್ನ ಓಡಿಸೋದಿಲ್ಲ. ಪ್ರಶಾಂತವಾಗಿದ್ದ ಸಾಗರದಲ್ಲಿ ಸುನಾಮಿ ಎದುರೇ ಅದನ್ನ ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ. ನೋಡ್ತೀಯಾ? ಸಮಾಧಾನ ಮಾಡು. ಇವತ್ತು ನನ್ನ ಆತ್ಮಕ್ಕೆ ಶಾಂತಿ ಸಿಗ. ನಿನ್ನ ಶಪಥವು ಪೂರ್ತಿಯಾಗಿ ನಾನೇನು ಬರ್ತಿದ್ದಿಲ್ಲ. ಬೆಳೆದಿಲ್ಲ. ನಿನ್ನ ಮಡಿಲಲ್ಲಿ ನಮ್ಮ ವಂಶದ ಕುಡಿ ಬೆಳೀತಾ ಇದೆ. ಅವನ ಲಾಲನೆ ಪಾಲನೆ ಜವಾಬ್ದಾರಿ ನಿನ್ನ ಮೇಲಿದೆ. ನಾವನಿಲ್ಲ ಅನ್ನೋ ಕೊಡುವನು ಯಾವತ್ತೂ ಬರಬಾರದು. ಅವನೇ ದೇಶಮುಖನ ಮನೆತನದ ನ್ಯಾಯಾಧೀಶನಾಗಬೇಕು. ನನ್ನ ಸಮಯ ಮುಗಿತು. ನಾನೇನು ಬರ್ತಿದ್ದಿಲ್ಲ. ಸ್ವಲ್ಪ ಹಿಂದೆ ಸರಿದು